Hello dear students. So in the last class we were discussing about various phenomena of light, that is position of the star and how rainbow takes place, and the prism, how the colors, white light consists of 7 colors. We came to know about that with the experiment. Prism, refraction, reflection in the prism, refraction in the prism, and how refraction and reflection takes place in the water droplet. All those things we were discussed in the last class. So here we are going to continue with some other phenomena of light. So that is, we have one surprising phenomena, that is advanced sunrise and delayed sunset. ಅಡ್ವಾನ್ಸ್ಡ್ ಸನ್ರೈಸ್ ಅಂತ ಅಂದರೆ, ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ನಿಂತ್ಕೊಂಡಿದ್ದೀವಿ. ದಿಸ್ ಈಸ್ ಅಟ್ಮಾಸ್ಫಿಯರ್ ವಿಚ್ ಈಸ್ ಆರೆಂಜ್ ಇನ್ ಕಲರ್, white in color, that is earth. So we are standing here, we are looking in the horizon, ಅಂದರೆ ನಮ್ಮ ಕಣ್ಣಿನ ನೇರಕ್ಕೆ ನೋಡ್ತಾ ಇದೀವಿ ನಾವು. ಇನ್ ದ ಈಸ್ಟ್ ಸನ್ ಇಸ್ ರೈಸಿಂಗ್, ಬಟ್ ನಮಗೆ ಸನ್ನ ರಿಯಲ್ ಪೊಸಿಷನ್ ಇಲ್ಲಿದೆ, ಇನ್ನು ಸನ್ ರೈಸ್ ಆಗಿಲ್ಲ ನೋಡಿ, ನಮ್ಮ ಕಣ್ಣಿನ ನೇರಕ್ಕಿಂತ ಕೆಳಗಿದೆ ಸನ್, ಆದರೆ ನಮಗೆ ಇಲ್ಲಿದೆ ಅಂತ ಅನ್ಸುತ್ತೆ. ಸನ್ರೈಸ್ ಆಗದೇನೆ ಆಗೋದಕ್ಕಿಂತ ಮುಂಚೆನೆ, ಸನ್ರೈಸ್ ಆಗೋದಕ್ಕಿಂತ 2 minutes ಬಿಫೋರ್ ಯು ಕ್ಯಾನ್ ಸಿ ದ ಸನ್. ಸೊ ಇಲ್ಲಿ ಇರಲ್ಲ ಸನ್, ಆದರೆ ಇಲ್ಲಿರತ್ತೆ, ಆದರೆ ಇಲ್ಲಿದೆ ಅಂತ ಅನ್ಸುತ್ತೆ ನಮಗೆ. ಸೊ ದಿಸ್ ಇಸ್ ಅಪರೆಂಟ್ ಪೊಸಿಷನ್ ಆಫ್ ದ ಸ್ಟಾರ್, ದಿಸ್ ಈಸ್ ರಿಯಲ್ ಪೊಸಿಷನ್ ಆಫ್ ದ ಸ್ಟಾರ್, ಸನ್. ಗೊತ್ತಾಗ್ತಿದೆಯಾ? ಸೊ ದಟ್ಸ್ ವೈ 2 ನಿಮಿಷ ಮುಂಚೆನೆ ನಮಗೆ ಸನ್ ಇದೆ ಅಂತ ಸನ್ ಕಾಣುತ್ತೆ, ಸನ್ರೈಸ್ ಆಗೋದಕ್ಕಿಂತ ಮುಂಚೆ. ಗೊತ್ತಾಗ್ತದೆ ಯಾಕೆ ಹಾಗಾಗತ್ತೆ ಅಂತ ಅಂದರೆ, ಬಿಕಾಸ್ ದ ರಿಫ್ರಾಕ್ಷನ್ ಇನ್ ದ ಅಟ್ಮಾಸ್ಫಿಯರ್ಲಾಗುವಂಥ ರಿಫ್ರಾಕ್ಷನ್, ಸನ್ರೈಸ್ಗಳು ಈಗ ಬಂದವೇನಾಗ್ತವೆ, ಬೆಂಡ್ ಆಗುತ್ತೆ, ರಿಫ್ರಾಕ್ಷನ್ ಆಗಿ ಬೆಂಡ್ ಆಗಿ ನಮ್ಗೆ ಕಾಣಿಸುತ್ತೆ. ಗೊತ್ತಾಗತ್ತಾ? ಹಾಗಾಗಿ ಬೆಂಡ್ ಆಗೋದ್ರಿಂದ ಅದೇನಾಗುತ್ತೆ, ಬೆಂಡ್ ಆಗಿ ಕೆಳಗಿದ್ದ ನಮಗೆ, ನಮ್ಮ ಕಣ್ಣಿನ ನೇರಕ್ಕಿಂತ ಕೆಳಗಿದ್ದ ಹಾಗೇನೆ ನಮಗೆ ಕಾಣುತ್ತೆ, ಇದ್ದಾಗಲೇ ನಮಗೆ ಕಂಡುಬಿಡತ್ತೆ. ಸೊ ಇಲ್ಲಿದೆ ಅಂತ ಅನ್ಸುತ್ತೆ ನಮ್ಗೆ ಅವಾಗ. ಗೊತ್ತಾಗತ್ತಾ? ಸೊ ಬಿಕಾಸ್ ಆಫ್ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಯು ಕ್ಯಾನ್ ಸಿ ದ ಅಡ್ವಾನ್ಸ್ ಸನ್ರೈಸ್, ಮುಂಚೆನೆ ಸನ್ರೈಸ್ ಆಗಿದೆ ಅಂತ ಅನ್ಸುತ್ತೆ, 2 minutes earlier. ಅಟ್ ದ ಸೇಮ್ ಟೈಮ್ ಡಿಲೇಡ್ ಸನ್ಸೆಟ್, ಅಂದರೆ ಸನ್ಸೆಟ್ ಆಗಿಬಿಟ್ಟಿರುತ್ತೆ, ಆದರೆ ನಮ್ಮ ಕಣ್ಣಿಗೆ ಇನ್ನೂ ಸನ್ಸೆಟ್ ಆಗಿರೋದು ಕಾಣೋದೇ ಇಲ್ಲ, ಇನ್ನೂ ಸನ್ ಇದೆ ಅಂತ ಅನ್ಸುತ್ತೆ. ಒರಿಜಿನಲ್ ಆಗಿ ಸನ್ ಇಲ್ಲಿರುತ್ತೆ, ಆದರೆ ಅಂದರೆ ಸನ್ ಮುಳುಗೋಗ್ಬಿಟ್ಟಿರುತ್ತೆ, ಅಂದರೆ ಸನ್ಸೆಟ್ ಆಗಿರುತ್ತೆ, ಸೂರ್ಯ ಮುಳುಗಿರುತ್ತೆ, ಆದರೆ ನಮಗೆ ಸನ್ ಇನ್ನು ಇಲ್ಲೇ ಇದೆ ಅಂತ ಅನಿಸ್ತಾ ಇರತ್ತೆ, ಅಂದರೆ ಸೂರ್ಯ ಮುಳುಗಿಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಆಫ್ ಸೇಮ್ ಪೊಸಿಷನ್, ದಟ್ ಈಸ್ ರಿಫ್ರಾಕ್ಷನ್ ಇನ್ ದ ಅಟ್ಮಾಸ್ಫಿಯರ್. ಸೊ ಹಾಗಾಗಿ ಸನ್ಸೆಟ್ ಏನಾಗುತ್ತೆ, 2 minutes ಲೇಟ್ ಆಗುತ್ತೆ. ಸನ್ರೈಸ್ 2 minutes earlier, ಸನ್ಸೆಟ್ 2 minutes later. So that's why total the daytime is increased with 4 minutes. 2 minutes earlier, 2 minutes late sunset ಆದರೆ, 2 minutes earlier sunrise, 2 minutes late sunrise sunset ಆದರೆ, delayed sunset ಆದರೆ ಅಲ್ಲಿಗೆ 4 minutes ಎಕ್ಸ್ಟ್ರಾ ಸಿಕ್ತು ಡೇ ಟೈಮ್ಗೆ. ಸೊ ಡೇ ಟೈಮ್ ಈಸ್ ಇನ್ಕ್ರೀಸ್ಡ್ ವಿತ್ 4 minutes ಬಿಕಾಸ್ ಆಫ್ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅಡ್ವಾನ್ಸ್ಡ್ ಸನ್ರೈಸ್ ಆ್ಯಂಡ್ ಡಿಲೈಡ್ ಸನ್ಸೆಟ್ ಡ್ಯೂ ಟು ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. I hope you all understood about advanced sunrise and delayed sunset. ನಮ್ಗೆ ಇದ್ರ ಅನುಭವ ಆಗಲ್ಲ, ಆದರೆ ಒರಿಜಿನಲಿ ಹಾಗಾಗಿರುತ್ತೆ, ಸನ್ ಮುಳುಗಿರುತ್ತೆ, ಆದರೆ ನಮಗೆ ಇನ್ನೂ ಮುಳುಗ್ತಾ ಇದೆ ಅಂತ ಅನ್ಸುತ್ತೆ. ಇಟ್ಸ್ ಜಸ್ಟ್ 2 minutes. ಸನ್ರೈಸ್ ಆಗ್ಬಿಟ್ಟಿರುತ್ತೆ, ಆ ಸನ್ರೈಸ್ ಇನ್ನೂ ಆಗಿರಲ್ಲ, ಆದರೆ ನಮಗೆ ಆಗಿದೆ ಅಂತ 2 minutes ಬಿಫೋರೆ ಅಂತ ಅನ್ಸ್ಬಿಟ್ಟಿರುತ್ತೆ, 2 minutes ಬಿಫೋರ್. ಸೊ ದಿಸ್ ಇಸ್ ಅಡ್ವಾನ್ಸ್ ಸನ್ರೈಸ್ ಆ್ಯಂಡ್ ಡಿಲೇಡ್ ಸನ್ಸೆಟ್. So next, one more phenomena, that is scattering of light. So ಇದ್ರ ಬಗ್ಗೆ ನಾವು 9th standard ಅಲ್ಲಿ ಓದಿದ್ದೀವಿ, scattering of light ಬಗ್ಗೆ. So when light passes through the colloidal particles ಅಂತ ಇದಾವೆ, ಅಂದರೆ it is the particle size is in a medium, the particle size is in between the size of the solution and the suspension. ಸೊಲ್ಯೂಷನ್ ಮತ್ತು ಸಸ್ಪೆನ್ಷನ್ನ ಸೈಜ್ನ ಮಿಡ್ಲಲ್ಲಿರುತ್ತೆ. ಹಾಗಾಗಿ ಇವುಗಳು ಫುಲ್ ಸ್ಮಾಲ್ ಆಗೂ ಇರಲ್ಲ, ಫುಲ್ ಜಾಸ್ತಿ ತಿಕ್ಕಾಗೂ ಇರಲ್ಲ, ಸೈಜ್ ಬಿಗ್ಗರೂ ಇರಲ್ಲ. ಹಾಗಾಗಿ ಇವುಗಳು ಕೆಳಗಡೆನೂ ಸೆಟ್ಲ್ ಆಗಲ್ಲ, ದೇ ಆರ್ ಜಸ್ಟ್ ಫ್ಲೋಯಿಂಗ್ ಇನ್ ದ ಅಟ್ಮಾಸ್ಫಿಯರ್.
ಸೊ ಅಂತಹ ಪಾರ್ಟಿಕಲ್ಸ್ಗೆ ಈ ಲೈಟ್ ರೇಸ್ಗಳು ಡಿಕ್ಕಿ ಹೊಡೆದು ಏನಾಗುತ್ತೆ, ಡಿವೈಡ್ ಆಗುತ್ತೆ. ಸೊ ಅವಾಗ ನಾವು ಯು ಕ್ಯಾನ್ ಸಿ ದ ಪಾತ್ ಆಫ್ ದ ಲೈಟ್. ಆ ಲೈಟ್ನ ಪಾತನ್ನು ನೀವು ನೋಡಬಹುದು. ಅದನ್ನೇ ನಾವು ಆ ಪಾತನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಟಿಂಡಾಲ್ ಎಫೆಕ್ಟ್ ಅಂತ ಕರಿತೀವಿ. ದ ಸೈಂಟಿಸ್ಟ್ ಹೂ ಇನ್ವೆಂಟೆಡ್ ದಿಸ್ ಎಫೆಕ್ಟ್, ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ Tyndall effect. When a beam of light passes through a colloidal solution, the path of the light becomes visible due to the scattering of light. ಕೊಲಾಯ್ಡಲ್ ಪಾರ್ಟಿಕಲ್ಸ್ ಮುಖಾಂತರ ಲೈಟ್ ಪಾಸ್ ಆದಾಗ ಅದರ ಲೈಟ್ ಪಾಸ್ ಆಗುವಂಥ ದಾರಿಯನ್ನು ನಾವು ನೋಡ್ಬೋದು. ಬಿಕಾಸ್ ಅಲ್ಲಿ ಪಾರ್ಟಿಕಲ್ಸ್ಗಳಿಗೆ ಲೈಟ್ ಡಿಕ್ಕಿ ಹೊಡೆದು, ಆ ಲೈಟ್ ರೇಸ್ಗಳು ಡಿಕ್ಕಿ ಹೊಡೆದು ಅವುಗಳು ಹರಡ್ಕೊಳ್ತವೆ. ಅವಾಗ ನಮಗೆ ಆ ಪಾತ್ ಕಂಡು ನೋಡ್ರಿ, ಇದು ಮಿಲ್ಕ್ ಸೊಲ್ಯೂಷನ್ ಇಸ್ ಎ ಕೊಲಾಯ್ಡಲ್ ಸೊಲ್ಯೂಷನ್. ಹಾಗಾಗಿ ಒಂದು ವಾಟರ್ಗೆ ಬೀಕರ್ಲಿ ವಾಟರ್ ತೊಗೊಂಡಿದ್ದಾರೆ. ಸೊ ವಾಟರ್ಗೆ ಒಂದೆರಡು ಡ್ರಾಪ್ ಮಿಲ್ಕ್ ಹಾಕಿದ್ದಾರೆ. ಇದು ಕ್ಲಿಯರ್ ವಾಟರು, ಇದು ಮಿಲ್ಕ್ ವಾಟರು. ಸೊ ಇದಕ್ಕೆ ಅವಾಗ ನೋಡ್ರಿ ಲೈಟ್ ಪಾಸ್ ಮಾಡಿದ್ದೀವಿ, ಇದರಲ್ಲಿ ಕಾಣಿಸ್ತಾ ಇದೆ ಪಾತು. ಆದರೆ ಲುಕ್ ಹಿಯರ್, ಇಲ್ಲಿ ನೀವು ಪಾತ್ನ ನೋಡ್ಬೋದು, ಬಟ್ ಇಲ್ಲಿ ದೇರ್ ಇಸ್ ನೋ ಪಾತ್. ಯಾಕೆಂದರೆ ಇದು ಕ್ಲಿಯರ್ ವಾಟರ್. ದಿಸ್ ಇಸ್ ನಾಟ್ ಕೊಲಾಯ್ಡಲ್ ಸೊಲ್ಯೂಷನ್, ದಿಸ್ ಇಸ್ ಕೊಲಾಯ್ಡಲ್ ಸೊಲ್ಯೂಷನ್. ಎಸ್ ಎಮ್ ಎಸ್ ಹಿಯರ್ ಆಲ್ಸೋ. ಇಲ್ಲಿ ಇದು ಕೊಲಾಯ್ಡಲ್ ಸೊಲ್ಯೂಷನ್, ಹಾಗಾಗಿ ಪಾತ್ ಕಾಣಿಸ್ತಾ ಇದೆ. ಇದು ಕೊಲಾಯ್ಡಲ್ ಸೊಲ್ಯೂಷನ್ ಅಲ್ಲ, ನಿಮ್ಗೆ ಪಾತ್ ಕಾಣಿಸ್ತಾ ಇಲ್ಲ. ಸೊ ದಿಸ್ ಇಸ್ ಆಲ್ಸೋ ಕೊಲಾಯ್ಡಲ್ ಸೊಲ್ಯೂಷನ್. ಹಾಗಾಗಿ ಯು ಕ್ಯಾನ್ ಸಿ ದ ಪಾತ್ ಆಫ್ ದ ಲೈಟ್. ಸೊ ಈ ಥರ ನೀವು ಅಟ್ಮಾಸ್ಫಿಯರ್ ನೋಡಿರ್ತೀರ. ಈ ಸೂರ್ಯನ ಬೆಳಕು ಮರಗಳ ಸಂಧಿಯಲ್ಲಿ ಬರಬೇಕಾದ್ರೆ ಅವುಗಳ ಲೈಟ್ ಕಾಣುತ್ತೆ ನಿಮಗೆ, ಅವುಗಳ ಪಾತ್ ಆಫ್ ದ ಲೈಟ್ ಕಾಣಿಸುತ್ತೆ. ಸೊ ಈ ಥರ ಅಟ್ಮಾಸ್ಫಿಯರಲ್ಲೂ ಕೂಡ ಡಸ್ಟ್ ಪಾರ್ಟಿಕಲ್ಸ್ ಫಾರ್ಮ್ಸ್ ದ ಕೊಲಾಯ್ಡಲ್ ಪಾರ್ಟಿಕಲ್ಸ್. ಸೊ ಇಟ್ ಸ್ಕ್ಯಾಟರ್ಸ್ ದ ಲೈಟ್ ಆ್ಯಂಡ್ ಫಾರ್ಮ್ಸ್ ದ ಟಿಂಡಾಲ್ ಎಫೆಕ್ಟ್. ಅರ್ಥ ಆಗ್ತಿದೆ ಅಲ್ವಾ? ಸೊ ನಿಮ್ಮ ಮನೆಗಳಲ್ಲೂ ಕೂಡ ಎಲ್ಲಾದರೂ ಚಿಕ್ಕ ಚಿಕ್ಕ ಕಿಟಕಿಗಳಿದ್ರೆ ಅಲ್ಲಿಂದ ಲೈಟ್ ಮನೆ ಒಳಗಡೆ ಬರಬೇಕಾದ್ರೆ ಅವುಗಳ ಪಾತ್, ಡಸ್ಟ್ ಪಾರ್ಟಿಕಲ್ ಅದರಲ್ಲಿ ತೇಲಾಡ್ತಾ ಇರೋದು ನಿಮಗೆ, ಫ್ಲೋಟಿಂಗ್ ಆಗ್ತಾ ಇರೋದು ನಿಮಗೆ ಕಾಣಿಸ್ತಾ ಇರುತ್ತೆ. ಸೊ ದಟ್ ಇಸ್ ಕೊಲಾಯ್ಡಲ್ ಪಾರ್ಟಿಕಲ್ಸ್. ಆ ಪಾತ್ ಆಫ್ ದ ಲೈಟ್ ಈಸ್ ಕಾಲ್ಡ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಡ್ಯೂ ಟು ದ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಈಸ್ ಕಾಲ್ಡ್ ಟಿಂಡಾಲ್ ಎಫೆಕ್ಟ್. ಆ್ಯಂಡ್ ಮೂವಿ ಥಿಯೇಟರ್ಸ್ಗಳಲ್ಲಿ ನೀವು ನೋಡಿರ್ತೀರ, ಹಿಂದೆಯಿಂದ ಲೈಟ್ ಪಾಸ್ ಹೋಗ್ತಾ ಇರುತ್ತೆ. ಅದರಲ್ಲಿ ಲೈಟ್ ಹೋಗುವಂಥ ದಾರಿ ಸ್ಕ್ರೀನ್ ಕಡೆ ಹೋಗ್ತಾ ಇರುತ್ತೆ. ಹಿಂದೆಯಿಂದ ಸ್ಕ್ರೀನ್ ಮೇಲೆ ಲೈಟ್ನ ಬಿಡ್ತಾ ಇರ್ತಾರೆ. ಸೊ ಆ ಪಾತ್ ನಿಮಗೆ ಕಾಣಿಸ್ತಾ ಇರತ್ತೆ ಅಲ್ವಾ? ಸೊ ಬಿಕಾಸ್ ಆಫ್ ಟಿಂಡಾಲ್ ಎಫೆಕ್ಟ್, ಅದನ್ನು ಕೂಡ ನಾವು ಟಿಂಡಾಲ್ ಎಫೆಕ್ಟ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ದಿಸ್ ಇಸ್ ಟಿಂಡಾಲ್ ಎಫೆಕ್ಟ್ is when a beam of light passes through the colloidal solution, the path of light become visible due to the scattering of light by colloidal particles. This is known as Tyndall effect. Take down the question, what is Tyndall effect? Give some examples for Tyndall effect. So this is scattering of light. ಸೊ ನೋಡ್ರಿ, ಕಿಟಕಿಯಿಂದ ಲೈಟ್ ಬರುವಂಥದ್ದು. ಸೊ ಇದನ್ನು ನೋಡಿರ್ತೀರ ನೀವು, ಇನ್ನು ಮರಗಳ ಮಧ್ಯದಿಂದ ಲೈಟ್ ಬರ್ತಾ ಇರೋದು. ಸೊ ದಿಸ್ ಇಸ್ ಮಿಲ್ಕ್ ಸೊಲ್ಯೂಷನಲ್ಲಿ ಯು ಕ್ಯಾನ್ ಸಿ ದ ಪಾತ್. ಗೊತ್ತಾಗತ್ತಾ? ಸೊ ಇದು ಏನು ಟಿಂಚರ್ ಅಯೋಡಿನ್ ಎಲ್ಲ ಇದೆಯಲ್ಲ, ಅದು ಕೊಲಾಯ್ಡಲ್ ಸೊಲ್ಯೂಷನ್. ಯು ಕ್ಯಾನ್ ಸಿ ದ ಪಾತ್. So we are coming to know about another interesting concept, that is, why is color of the sky, clear sky is blue? Color of the sky is blue. ಸ್ಕೈನ ಕಲರ್ ಯಾಕೆ ಬ್ಲೂ ಆಗಿರುತ್ತೆ ಅಂತ ನಾವು ತಿಳ್ಕೊಬೇಕು. ವಿ ಆರ್ ಹ್ಯಾವಿಂಗ್ ಎ ಕ್ವೆಶನ್ ಆಫ್ ದ್ಯಾಟ್. ಸೊ ನಿಜವಾಗ್ಲೂ ಸ್ಕೈ ಕಲರ್ ಬ್ಲೂ ಇದೆಯಾ ಅಥವಾ ನಮಗೆ ಹಾಗೆ ಕಾಣಿಸುತ್ತಾ? ಸೊ ಎಲ್ಲದ್ರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಸೊ ಏನಾಗುತ್ತೆ ಇಲ್ಲಿ ಅಂತ ಅಂದರೆ, ಫೈನ್ ಪಾರ್ಟಿಕಲ್ ಆಫ್ ದ ಅಟ್ಮಾಸ್ಫಿಯರ್ ಹ್ಯಾವ್ ಸೈಜ್ ಸ್ಮಾಲರ್ ದ್ಯಾನ್ ದ ವೇವ್ ಲೆಂತ್ ಆಫ್ ವಿಸಿಬಲ್ ಲೈಟ್. ದೇ ಕ್ಯಾನ್ ಸ್ಕ್ಯಾಟರ್ ಬ್ಲೂ ಲೈಟ್ ವಿಚ್ ಹ್ಯಾಸ್ ಶಾರ್ಟರ್ ವೇವ್ ಲೆಂತ್. ಬ್ಲೂ ಲೈಟ್ ಇದೆಯಲ್ಲ ನೋಡ್ರಿ, ಈಗ ನಾನು ಸ್ಟಾರ್ಟಿಂಗಿಗೆ ಹೇಳಿದ್ದೆ, ಏನು ಪ್ರಿಸಮ್ನ ಇಟ್ಕೊಂಡು ಲೈಟ್ ಕಲರ್ಸ್ ಎಲ್ಲ ಬೆಂಡ್ ಆಗ್ತಾ ಇತ್ತು, ಅದ್ರ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ದೆ. ವಿಬ್ ಗಯಾರ್ ಅಂತ, ವೈಲೆಟ್ ಇಂದ ಶುರುವಾಗಿ ರೆಡ್ಡಲ್ಲಿ ಎಂಡ್ ಆಗುತ್ತೆ ಅಂತ. ಸೊ ವೈಲೆಟ್ ಇಂದ ಶುರುವಾಗಿ, ಸೊ ದಿಸ್ ಇಸ್ ಪ್ರಿಸಮ್. ಇಟ್ ಸ್ಟಾರ್ಟ್ಸ್ ವಿತ್ ವೈಲೆಟ್, ರೆಡ್ಡಲ್ಲಿ ಎಂಡ್ ಆಗುತ್ತೆ ಅಂತ. ಸೊ VIBGOR ಅಂತ ಬರ್ತಿದ್ದೀನಿ. ಸೊ ರೆಡ್ ಏನಪ್ಪ ಅಂದರೆ ಲೀಸ್ಟ್ ಬೆಂಡಿಂಗ್ ಇದು, ಆ್ಯಂಡ್ ದಿಸ್ ಈಸ್ ಹೈಯೆಸ್ಟ್ ಬೆಂಡಿಂಗ್ ಲೈಟ್ ರೇ. ವೈಲೆಟ್
ಹಾಗಾಗಿ ಇದು ಶಾರ್ಟರ್ ವೇವ್ ಲೆಂತ್ ಇರುತ್ತೆ. ಯಾವುದು? ವೈಲೆಟ್. ಅಂದರೆ ಈ ಕಡೆಯಿಂದ ಶಾರ್ಟರ್ 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 ಮತ್ತೆ ಲಾಂಗರ್ ಆಗ್ತಾ ಹೋಗುತ್ತೆ, ಮೇಲ್ಗಡೆ ಹೋಗ್ತಾ ಹೋದಂಗೂ, ರೆಡ್ ತನಕ ಬರ್ತಾ ಹೋದಂಗೂ. ರೆಡ್ ಇಸ್ ದ ಲಾಂಗರ್ ವೇವ್ ಲೆಂತ್. ಗೊತ್ತಾಗತ್ತಾ? ಸೊ ಈಗ ಗೊತ್ತಾಗ್ತಿದೆ ಅಲ್ವಾ? ಯಾಕೆಂದ್ರೆ ಇಲ್ಲಿ ನೋಡ್ರಿ, ಬೆಂಡ್ ಆಗೋವಂಥದ್ದು ಪ್ರಿಸಮ್ ಅಲ್ಲಿ ಕಲರ್ ಬೆಂಡ್ ಆಗ್ತಾ ಹೀಗೆ ಬಂದು ಇದು ರೆಡ್ ಆದರೆ ಇದು ವೈಲೆಟ್ ಆಗಿರುತ್ತೆ. ಯಾವ್ದು ಜಾಸ್ತಿ ಬೆಂಡ್ ಆಗಿದೆ? ವೈಲೆಟ್ ಜಾಸ್ತಿ ಬೆಂಡ್ ಆಗಿದೆ, ರೆಡ್ ಕಡಿಮೆ ಬೆಂಡ್ ಆಗಿದೆ. ಗೊತ್ತಾಗತ್ತಾ? ಸೊ ಹಾಗೆ ಯಾವುದು ಕಡಿಮೆ ಬೆಂಡ್ ಆಗುತ್ತೋ ಅದು ಲಾಂಗರ್ ವೇವ್ ಲೆಂತ್ ಇರುತ್ತೆ, ಯಾವುದು ಜಾಸ್ತಿ ಬೆಂಡ್ ಆಗುತ್ತೋ ಅದು ಶಾರ್ಟರ್ ವೇವ್ ಲೆಂತ್ ಇರುತ್ತೆ. ಇಲ್ಲಿ ವೈಲೆಟ್ ಶಾರ್ಟರ್ ವೇವ್ ಲೆಂತ್ ಆ್ಯಂಡ್ ಇಂಡಿಗೋ ಶಾರ್ಟರ್ ವೇವ್ ಲೆಂತ್, ಬ್ಲೂ ಈಸ್ ದ ಶಾರ್ಟರ್ ವೇವ್ ಲೆಂತ್. ಯು ಹ್ಯಾವ್ ಟು ರಿಮೆಂಬರ್. ಓಕೆ, ಸೊ ರೆಡ್ ಈಸ್ ದ ಲಾಂಗರ್ ವೇವ್ ಲೆಂತ್. ಸೊ ಈಗ ಯಾವ ಲೈಟ್ ನಾವೀಗ ತಿಳ್ಕೊಬೇಕಾಗಿರೋದು, ವೈ ಸ್ಕೈ ಈಸ್ ಬ್ಲೂ. ಸ್ಕೈ ಲುಕ್ಸ್ ಬ್ಲೂ, ಸ್ಕೈ ಈಸ್ ನಾಟ್ ಬ್ಲೂ. ನಮಗೆ ಬ್ಲೂ ಇರೋ ಹಾಗೆ ಕಾಣುತ್ತೆ. ಓಕೆನಾ? ಸೊ ಯಾಕೆ ಬ್ಲೂ ಇದೆ ಅಂತ ಅಂದರೆ, ಸೊ ಸೂರ್ಯನಿಂದ ಬರುವಂಥ ಬೆಳಕಲ್ಲಿ ಏನೇನಿರುತ್ತೆ? ವಿಬ್ ಗೈರ್ ಇರುತ್ತೆ, ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಸೊ ಇಷ್ಟು ಲೈಟ್ಗಳಲ್ಲಿ ಲಾಂಗರ್ ವೇವ್ ಲೆಂತ್ ರೆಡ್ ಮತ್ತು ವೈಲೆಟ್ ಈಸ್ ದ ಶಾರ್ಟರ್ ವೇವ್ ಲೆಂತ್. ಸೊ ಯಾವುದು ಶಾರ್ಟರ್ ವೇವ್ ಲೆಂತ್ ಇರುತ್ತೋ ಅದು ಜಾಸ್ತಿ ಡಿಸ್ಪರ್ಸ್ ಆಗುತ್ತೆ, ಅಂದರೆ ಸ್ಕ್ಯಾಟ್ರಿಂಗ್ ಆಗುತ್ತೆ, ಹರಡ್ಕೊಳುತ್ತೆ. ಸೊ ಯಾವುದು ಜಾಸ್ತಿ ಹರಡ್ಕೊಳುತ್ತೋ ಅದು ನಮ್ಮ ಕಣ್ಣಿಗೆ ಕಾಣುತ್ತೆ. ಗೊತ್ತಾಗತ್ತಾ? ಸೊ ಇಲ್ಲಿ ನೀವು ನೋಡಬೇಕಾಗಿರೋದು ಯಾವುದು ಜಾಸ್ತಿ ಹರಡ್ಕೊಳುತ್ತೆ. ಹಾಗಾದರೆ ಯಾವುದು ಶಾರ್ಟರ್ ವೇವ್ ಲೆಂತು, ಯಾವುದು ಲಾಂಗರ್ ವೇವ್ ಲೆಂತ್? ರೆಡ್ ಲೈಟ್ ಈಸ್ ದ ಲಾಂಗರ್ ವೇವ್ ಲೆಂತ್, ರೆಡ್ ಕಲರ್ ಇಸ್ ದ ಲಾಂಗರ್ ವೇವ್ ಲೆಂತ್, ವೈಲೆಟ್ ಈಸ್ ದ ಶಾರ್ಟರ್ ವೇವ್ ಲೆಂತ್. ಸ್ಕ್ಯಾಟ್ರಿಂಗ್ ಜಾಸ್ತಿ ಆಗೋದು ಶಾರ್ಟರ್ ವೇವ್ ಲೆಂತ್ ಯಾವುದಿದೆಯೋ ಅದು ವೈಲೆಟ್, ಇಂಡಿಗೋ, ಬ್ಲೂ. ಸೊ ಹಾಗೇನೆ ಬ್ಲೂ ಕಲರು ಕೂಡ ಜಾಸ್ತಿ ಹರಡ್ಕೊಳುತ್ತೆ, ಜಾಸ್ತಿ ಸ್ಕ್ಯಾಟ್ರಿಂಗ್ ಆಗುತ್ತೆ. ಸೊ ಹಾಗಾಗಿ ಸ್ಕೈ ಲುಕ್ಸ್ ಬ್ಲೂ. ದಟ್ ಮೀನ್ಸ್ ವೆನ್ ಸನ್ಲೈಟ್ ಪಾಸಸ್ ಥ್ರೂ ದ ಅಟ್ಮಾಸ್ಫಿಯರ್ಗೆ ಬರ್ತಿದ್ದಂಗೆ ಸ್ಕ್ಯಾಟ್ರಿಂಗ್ ಆಗೋದಕ್ಕೆ ಶುರುವಾಗುತ್ತೆ. ಬಿಕಾಸ್ ಅಟ್ಮಾಸ್ಫಿಯರ್ ಕನ್ಸಿಸ್ಟ್ ಆಫ್ ಎ ರಿಫ್ರಾಕ್ಟಿಂಗ್ ಮೀಡಿಯಮ್, ದಟ್ ಈಸ್ ಡಸ್ಟ್ ಪಾರ್ಟಿಕಲ್, ವಾಟರ್ ಡ್ರಾಪ್ಲೆಟ್ಸ್, ಏನೇನೋ ಇರುತ್ತೆ ಅಟ್ಮಾಸ್ಫಿಯರ್ಲಿ. ಸೊ ಇಟ್ ಈಸ್ ಎ ರಿಫ್ರಾಕ್ಟಿಂಗ್ ಮೀಡಿಯಮ್. ಇಟ್ಸ್ ಒನ್ ಮೀಡಿಯಮ್, ಡಿಫ್ರೆಂಟ್ ಮೀಡಿಯಮ್. So light enters from the one medium to the another medium, that is atmosphere. It goes to refraction. So refraction ಆದಾಗ ಜಾಸ್ತಿ ರಿಫ್ರಾಕ್ಷನ್ ಸ್ಕ್ಯಾಟ್ರಿಂಗ್ ಆಗೋದು ಯಾವುದಪ್ಪ ಅಂದರೆ ವೈಲೆಟ್, ಇಂಡಿಗೋ, ಬ್ಲೂ. ವೈಲೆಟ್, ಇಂಡಿಗೋ, ಬ್ಲೂ. ಗೊತ್ತಾಗತ್ತಾ? ಕಡಿಮೆ ಸ್ಕ್ಯಾಟ್ರಿಂಗ್ ಆಗೋದು ಯಾವುದಪ್ಪ ಅಂದರೆ ರೆಡ್. ಹಾಗಾಗಿ ಅದು ಸುಮ್ಮನೆ ಹೋಗ್ತಿರುತ್ತೆ, ಏನು ಹರಡ್ಕೊಳೋದೇ ಇಲ್ಲ ಲೈಟ್. ನೀವು ಬೇಕಾದರೆ ಹಿಂದೆ ನಾವು ಯಾವುದು ಮಿಲ್ಕ್ ಸೊಲ್ಯೂಷನ್ ತಗೊಂಡು ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಮಾಡಿದ್ವಲ್ಲ, ಅದ್ರ ಮುಖಾಂತರ ಮಿಲ್ಕ್ ಸೊಲ್ಯೂಷನ್ ಮುಖಾಂತರ ನಾವು ಬ್ಲೂ ಲೈಟ್ನ ಪಾಸ್ ಮಾಡೋಣ, ರೆಡ್ ಲೈಟ್ನ ಪಾಸ್ ಮಾಡೋಣ. ಓಕೆನಾ? ಎರಡೂ ಲೈಟ್ನ ಪಾಸ್ ಮಾಡಿದಾಗ ಬ್ಲೂ ಲೈಟ್ ಇದೆಯಲ್ಲ ಅದು ಜಾಸ್ತಿ ಹರಡ್ಕೊಳುತ್ತೆ, ರೆಡ್ ಲೈಟ್ ಇದೆಯಲ್ಲ ಅದು ಸಿಂಗಲ್ ಪಾತ್ ಕಾಣುತ್ತೆ ನಮಗೆ. ಯಾಕೆ ಅಂತಂದರೆ ರೆಡ್ ಲೈಟ್ ಇದೆಯಲ್ಲ ಅದು ಜಾಸ್ತಿ ಸ್ಕ್ಯಾಟ್ರಿಂಗ್ ಆಗಲ್ಲ, ಅಂದರೆ ಹರಡ್ಕೊಳಲ್ಲ. ಬ್ಲೂ ಲೈಟ್ ಇದೆಯಲ್ಲ ಅದು ಫುಲ್ ಹರಡ್ಕೊಂಡ್ಬಿಡುತ್ತೆ. ಅದಕ್ಕೇನೆ ನೋಡ್ರಿ, ರೆಡ್ ಲೈಟ್ ಇದೆಯಲ್ಲ ಅದನ್ನು ಡೇಂಜರ್ ಸಿಗ್ನಲ್ಗೆ ಯೂಸ್ ಮಾಡ್ತಾರೆ, ವೆಹಿಕಲ್ಗಳ ಇಂಡಿಕೇಟರ್ಗಳಲ್ಲಿ ಯೂಸ್ ಮಾಡ್ತಾರೆ. ಆಮೇಲೆ ರಸ್ತೆ ಸೈಡಲ್ಲಿ ನಿಮಗೆ ಸಿಗ್ನಲ್ಗಳನ್ನು ಹಾಕಿರ್ತಾರಲ್ಲ ಅದರಲ್ಲಿ ರೆಡ್ ರೇಡಿಯಂ ಕಲರ್ನ ಯೂಸ್ ಮಾಡಿರ್ತಾರೆ. ಯಾಕೆ ಸರ್ ರೆಡ್ ಲೈಟ್ನ ಡೇಂಜರ್ ಸಿಗ್ನಲ್ಗೆ ಯೂಸ್ ಮಾಡ್ತಾರೆ? ಆಮೇಲೆ ವೆಹಿಕಲ್ಗಳ ಇಂಡಿಕೇಟರಲ್ಲಿ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಇದೇ ಕಾರಣಕ್ಕೆ. ಯಾಕೆ ಅಂತಂದರೆ ಏನೇ ಡಸ್ಟ್ ಪಾರ್ಟಿಕಲ್ ಇರಲಿ, ಧೂಳು ಇರಲಿ, ಹೊಗೆ ಇರಲಿ, ಅದ್ರ ಮಧ್ಯೆನೂ ಕೂಡ ರೆಡ್ ಲೈಟು ಸ್ಕ್ಯಾಟ್ರಿಂಗ್ ಆಗ್ದಂಗೆ ನಮ್ಮ ಕಣ್ಣಿಗೆ ಕಾಣುತ್ತೆ, ಎದ್ದು ಕಾಣುತ್ತೆ ನಮಗೆ. ಸ್ಕ್ಯಾಟ್ರಿಂಗ್ ಯಾಕೆಂದರೆ ಅದು ಸ್ಕ್ಯಾಟರಿಂಗ್ ಆಗಲ್ಲ, ಯಾಕೆಂದರೆ ಅದು ಲಾಂಗರ್ ವೇವ್ ಲೆಂತ್ ಇರುತ್ತೆ. ಹಾಗಾಗಿ ಜಾಸ್ತಿ ಸ್ಕ್ಯಾಟ್ರಿಂಗ್ ಆಗಲ್ಲ, ಅಂದರೆ ಬೆಳಕು ಹರಡ್ಕೊಳಲ್ಲ, ಕಲರ್ ಹರಡ್ಕೊಳಲ್ಲ. ಹಾಗಾಗಿ ನಮಗೆ ಏನೇ ಅದರ ನಡುವೆ, ಆ ಬೆಳಕು ಮತ್ತು ನಮ್ಮ ನಡುವೆ ಯಾವುದೇ ರೀತಿಯ ಡಿಫ್ರೆನ್ಸ್ ಇದ್ರೂ ಕೂಡ, ಅಂದರೆ ಡಿಸ್ಟರ್ಬೆನ್ಸ್ ಇದ್ರೂ ಕೂಡ ನಮಗೆ ಆ ಲೈಟು ಈಸಿಯಾಗಿ ಕಾಣುತ್ತೆ. ಹಾಗಾಗಿ ರೆಡ್ ಲೈಟನ್ನು ಡೇಂಜರ್ ಸಿಗ್ನಲ್ಗೆ ಯೂಸ್ ಮಾಡ್ತಾರೆ. ಡೇಂಜರ್ ಅಂತ ಇದೆ ಅಂತ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ, ಎಂಥದ್ದೇ ಡಿಸ್ಟರ್ಬೆನ್ಸ್ ಇದ್ರೂ ಕೂಡ ಕಾಣುತ್ತೆ ಅನ್ನೋದಕ್ಕೋಸ್ಕರ, ಅದರ ಸ್ಕ್ಯಾಟ್ರಿಂಗ್ ಕಡಿಮೆ ಇರೋದಕ್ಕೋಸ್ಕರ, ಅದು ಲಾಂಗರ್ ವೇವ್ ಲೆಂತ್ ಇರೋದಕ್ಕೋಸ್ಕರ ರೆಡ್ ಲೈಟನ್ನು ಡೇಂಜರ್ ಸಿಗ್ನಲ್ಗೆ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಸ್ಕೈಗೆ ಯಾಕೆ ಬ್ಲೂ ಕಲರ್ ಕಾಣುತ್ತೆ ಅಂತಂದರೆ ಇಲ್ಲಿ ಸ್ಕ್ಯಾಟ್ರಿಂಗ್ ಸಿಕ್ಕಾಪಟ್ಟೆ ಜಾಸ್ತಿ ಸ್ಕ್ಯಾಟ್ರಿಂಗ್ ಆಗೋದು ಯಾವುದು? ವೈಲೆಟ್, ಇಂಡಿಗೋ, ಅದು ಬಿಟ್ಟರೆ ನೆಕ್ಸ್ಟ್ ಬ್ಲೂ. ಸರ್ ಮತ್ತೆ ವೈಲೆಟ್ ಕಾಣಬೇಕಿತ್ತು ಸ್ಕೈ, ಅಥವಾ ಬ್ಲೂ ಇಂಡಿಗೋ ಕಾಣಬೇಕಿತ್ತು, ಬ್ಲೂ ಯಾಕೆ ಕಾಣುತ್ತೆ ಅಂತ ಕೇಳಿದ್ರೆ ಇವೆ ಮೂರೂ ಕೂಡ ಶಾರ್ಟರ್ ವೇವ್ ಲೆಂತ್, ಮೂರೂ ಕೂಡ ಜಾಸ್ತಿ ಸ್ಕ್ಯಾಟ್ರಿಂಗ್ ಆಗುತ್ತೆ, ಹರಡ್ಕೊಳುತ್ತೆ. ಹಾಗಾಗಿ ನಮ್ಗೆ ಆ ಕಲರ್ ಕಾಣುತ್ತೆ. ಆದರೆ ಬ್ಲೂ ಮಾತ್ರ ಯಾಕೆ ಕಾಣುತ್ತೆ ಸರ್ ಅಂತ ಕೇಳಿದರೆ, ನಮ್ಮ ಐ ಈಸ್ ಸೆನ್ಸಿಟಿವ್ ಟು ದ ಬ್ಲೂ ಲೈಟ್, ಸೊ ಐ ಕ್ಯಾನ್ ಈಸಿಲಿ ಐಡೆಂಟಿಫೈ ದ ಬ್ಲೂ ಲೈಟ್ ದ್ಯಾನ್ ದ ವೈಲೆಟ್ ಆ್ಯಂಡ್
ಇಂಡಿಗೋ. ಗೊತ್ತಾಗತ್ತಾ? ಬ್ಲೂ ವೈಲೆಟ್ ಕಾಣಬೇಕಿತ್ತು, ವಿಬ್ಗಾ ಇರಲ್ವಾ, ಫಸ್ಟ್ ವೈಲೆಟ್ ಬರುತ್ತಲ್ವಾ, ಇಂಡಿಗೋ ನೆಕ್ಸ್ಟ್ ಬರುತ್ತೆ, ಆಮೇಲೆ ಬ್ಲೂ ಬರೋದು. ಸೊ ವೈಲೆಟ್ ಅಥವಾ ಇಂಡಿಗೋ ಕಾಣಬೇಕಿತ್ತು, ಆದರೆ ಬ್ಲೂ ಕಾಣುತ್ತೆ. ಯಾಕೆಂದರೆ ಬ್ಲೂಗೆ ಸೆನ್ಸಿಟಿವ್ ಆ್ಯಂಡ್ ವೈಲೆಟ್ ಇಂಡಿಗೋನ ಅಷ್ಟು ಈಸಿಯಾಗಿ ನಮ್ಮ ಐಡೆಂಟಿಫೈ ಮಾಡಲ್ಲ. ಹಾಗಾಗಿ ನಮಗೆ ಸ್ಕೈ ಲುಕ್ಸ್ ಬ್ಲೂ ಇನ್ ಕಲರ್. ಐ ಹೋಪ್ ಯು ಆರ್ ವೆರಿ ಕ್ಲಿಯರ್ ದಟ್ ವೈ ಸ್ಕೈ ಈಸ್ ಬ್ಲೂ ಇನ್ ಕಲರ್. ಗೊತ್ತಾಗ್ತಿದೆಯಾ? ಸೊ ಈ ರೀತಿ ಬ್ಲೂ ಕಾಣೋದಕ್ಕೆ ಏನು ಕಾರಣ? ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಅಂದರೆ ನಮ್ಮ ಭೂಮಿಯ ಸುತ್ತ ಅಟ್ಮಾಸ್ಫಿಯರ್ ಇರೋದ್ರಿಂದ, ಅಟ್ಮಾಸ್ಫಿಯರ್ಲಿ ರಿಫ್ರಾಕ್ಷನ್ ಆಗೋದ್ರಿಂದ, ಬ್ಲೂ ಲೈಟ್ ಹರಡ್ಕೊಳೋದ್ರಿಂದ ರಿಫ್ರಾಕ್ಷನ್ ಆಗಿ ಸ್ಕ್ಯಾಟ್ರಿಂಗ್ ಆಗಿ ನಮಗೆ ಸ್ಕೈ ಬ್ಲೂ ಕಾಣುತ್ತೆ ನಮ್ಮ ಕಣ್ಣಿಗೆ. ಹಾಗಾದರೆ ಸರ್ ಅಟ್ಮಾಸ್ಫಿಯರ್ ಬಿಟ್ಟು ಹೊರಗಡೆ ಹೋದರೆ ನಮಗೆ ಬ್ಲೂ ಕಲರ್ ಕಾಣುತ್ತಾ ಅಥವಾ ಸ್ಕೈ ಯಾವ ಕಲರಲ್ಲಿ ಕಾಣುತ್ತೆ? ಸೊ ಅಟ್ಮಾಸ್ಫಿಯರಿಂದ ಹೊರಗಡೆ ಹೋದರೆ ರಿಫ್ರಾಕ್ಷನ್ನೇ ಇರಲ್ಲ. ಸೊ ಹಾಗಾಗಿ ರಿಫ್ರಾಕ್ಷನ್ ಇಲ್ಲದೆ ಇದ್ದಾಗ ನಮಗೆ ಸ್ಕೈ ಡಾರ್ಕ್ ಕಲರಲ್ಲಿ ಕಾಣುತ್ತೆ. ಸ್ಕೈ ವುಡ್ ಅಪಿಯರ್ ಡಾರ್ಕ್. ಮೇಲ್ಗಡೆ ಅಟ್ಮಾಸ್ಫಿಯರ್ ಬಿಟ್ಟು ಹೋಗ್ತಾ ಹೋದಂಗೆ ನಮಗೆ ಸ್ಕೈ ಡಾರ್ಕ್ ಆಗಿ ಕಾಣುತ್ತೆ. ಗೊತ್ತಾಗತ್ತಾ? ಈ ಆಸ್ಟ್ರೋನಾಟ್ಸ್ ಎಲ್ಲ ಹೋಗ್ತಾರಲ್ಲ ಭೂಮಿಯನ್ನು ಬಿಟ್ಟು, ಅವರಿಗೆ ಸ್ಕೈ ಡಾರ್ಕ್ ಆಗಿ ಕಾಣುತ್ತೆ. ಯಾಕೆಂದರೆ ದೇರ್ ಇಸ್ ನೋ ಅಟ್ಮಾಸ್ಫಿಯರ್, ನೋ ರಿಫ್ರಾಕ್ಷನ್, ನೋ ಕಲರ್ ಡಿಸ್ಪರ್ಷನ್. ಕಲರ್ ಹರಡ್ಕೊಳ್ಳೋವಂಥದ್ದು ಚಾನ್ಸ್ ಇಲ್ಲ, ನಮ್ಮ ಕಲರ್ಸ್ ಕಾಣುವಂಥ ಚಾನ್ಸಸ್ಸೇ ಇಲ್ಲ. ಸೊ ದಿಸ್ ಈಸ್ ದ ರೀಸನ್ ವೈ ಸ್ಕೈ ಲುಕ್ಸ್ ಬ್ಲೂ. ಸೊ ಅದರ ರಿಫ್ಲೆಕ್ಷನ್ನೇ ನಮಗೆ ಓಷನ್ ಎಲ್ಲ ವಾಟರ್ ಬ್ಲೂ ಕಲರಲ್ಲಿ ಕಾಣುತ್ತೆ. ಓಷನ್ ಕೂಡ ಬ್ಲೂ ಕಲರಲ್ಲಿ ಕಾಣುತ್ತೆ, ಅದರ ರಿಫ್ಲೆಕ್ಷನ್. ಅರ್ಥ ಆಗತ್ತಾ? ಸೊ ದಿಸ್ ಈಸ್ ದ ರೀಸನ್ ವೈ ಈಸ್ ದ ಕಲರ್ ಆಫ್ ದ ಕ್ಲಿಯರ್ ಸ್ಕೈ ಈಸ್ ಬ್ಲೂ. ಒಂದು ಕ್ವಶನ್ ಎಕ್ಸಾಮಲ್ಲಿ ಕೇಳ್ತಾರೆ, ಎಕ್ಸ್ಪ್ಲೈನ್ ವೈ ಈಸ್ ದ ಕಲರ್ ಆಫ್ ದ ಕ್ಲಿಯರ್ ಸ್ಕೈ ಈಸ್ ಬ್ಲೂ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಅಟ್ಮಾಸ್ಫಿಯರ್ಗೆ ಎಂಟರ್ ಆಗ್ತಾ ಇದ್ದಾಗೆ ಅದು ರಿಫ್ರಾಕ್ಷನ್ ಆಗೋದಕ್ಕೆ ಶುರುವಾಗುತ್ತೆ. ನೋಡ್ರಿ, ಇಲ್ಲಿ ಉಳಿದಂಥ ಎಲ್ಲ ಕಲರ್ಗಳು ಹಾಗೆ ಬರುತ್ತೆ. ನೋಡ್ರಿ, ಸ್ಕೈಯಿಂದ ಎಲ್ಲ ಕಲರ್ಸು ಬರ್ತಾ ಇದೆ. ರೆಡ್ ಅಂತೂ ಜಾಸ್ತಿ ಬರ್ತಾ ಇದೆ. ಎಲ್ಲ ಕಲರ್ಸು ಬರುತ್ತೆ, ಸೀದಾ ಭೂಮಿಗೆ ಬರುತ್ತೆ. ಆದರೆ ಬ್ಲೂ ಮಾತ್ರ ನೋಡ್ರಿ ಏನಾಗುತ್ತೆ, ಅಟ್ಮಾಸ್ಫಿಯರಿಗೆ ರಿಫ್ರಾಕ್ಷನ್ ಆಗುತ್ತೆ. ಅಂದರೆ ಹರಡ್ಕೊಂಡ್ಬಿಡುತ್ತೆ, ಎಲ್ಲ ಕಡೆನೂ ಬ್ಲೂ ಆಗಿಬಿಡತ್ತೆ. ಇದು ಮಾತ್ರ ಬ್ಲೂ ಮಾತ್ರ ಹರಡ್ಕೊಂಡು. ದಿಸ್ ಇಸ್ ವೈ ಸ್ಕೈ ಲುಕ್ಸ್ ಬ್ಲೂ ಇನ್ ಕಲರ್. ಸೊ ವಿ ಹ್ಯಾವ್, ಡಿಯರ್ ಸ್ಟೂಡೆಂಟ್ಸ್, ವಿ ಹ್ಯಾವ್ ಅನದರ್ ಫಿನಾಮಿನಾ. ನೀವು ನೋಡೇ ಇರ್ತೀರಾ ನೋಡ್ರಿ, ಬಿಹೈಂಡ್ ದ ಸ್ಕೂಲ್, ನಿಮ್ಮ ಸ್ಕೂಲ್ ಬಿಲ್ಡಿಂಗ್ ಇದೆ, ಅಲ್ಲಿ ಸ್ಕೂಲ್ ಬಿಲ್ಡಿಂಗ್ ಹಿಂದೆ ನಿಮಗೆ ಸ್ಕೈ ಹೇಗೆ ಕಾಣಿಸ್ತಾ ಇದೆ? ಈಸ್ ಇಟ್ ಇನ್ ಬ್ಲೂ ಇನ್ ಕಲರ್? ಸ್ಕೈ ಬ್ಲೂ ಇದೆಯಾ ಸ್ಕೂಲ್ ಹಿಂದೆನೆ, ಎಕ್ಸಾಕ್ಟ್ಲಿ ಅಟ್ ಬಿಹೈಂಡ್ ದ ಸ್ಕೂಲ್? ಹೇಗೆ ಕಾಣಿಸ್ತಾ ಇದೆ ಕಲರ್ ಆಫ್ ದ ಸ್ಕೈ? ಇಟ್ಸ್ ರೆಡಿಶ್ ಅಲ್ವಾ? ವಿ ಆರ್ ಅಮೇಝಿಂಗ್. ಯು ಶುಡ್ ಹ್ಯಾವ್ ಸರ್ಪ್ರೈಸ್, ಬಿಕಾಸ್ ಈವ್ನಿಂಗ್ ಆಗ್ತಾ ಇದ್ದಂಗೆ ಅಥವಾ ಅಟ್ ದ ಟೈಮ್ ಆಫ್ ಸನ್ರೈಸ್ ಆಗ್ತಾ ಇದ್ದಂಗೆ ಅಥವಾ ಸನ್ಸೆಟ್ ಆಗ್ತಾ ಇದ್ದಂಗೆ ಸ್ಕೈ ಹೇಗಿರುತ್ತೆ? ಬ್ಲೂ ಕಲರ್ಲಿ ಇರೋಲ್ಲ, ರೆಡಿಶ್ ಕಲರಲ್ಲಿ ಇರುತ್ತೆ. ಇದೇನಿದು ರೆಡಿಶ್ ಕಲರ್ಲಿ ಇರುತ್ತೆ? ಯಾಕೆ ರೆಡಿಶ್ ಕಲರ್ಲಿ ಇರುತ್ತೆ? ಸೊ ಇಟ್ಸ್ ಅನದರ್ ಫಿನಾಮಿನಾ ಆಫ್ ಲೈಟ್. ಸೊ ನೋಡ್ತಾ ಇದ್ದೀರಾ, ಬಿಹೈಂಡ್ ದ ಸ್ಕೂಲ್ ಯು ಕ್ಯಾನ್ ಸಿ ದ ರೆಡಿಶ್ ಕಲರ್ ಆಫ್ ದ ಸ್ಕೈ. ಸೊ ಅದು ಯಾಕೆ ಅಂತ ಅಂದರೆ, ಬಿಕಾಸ್ ಆಫ್ ಇನ್ ದ ಹಾರಿಜಾನ್, ನಿಯರ್ ದ ಹಾರಿಜಾನ್ ಅಂತ ಕರಿತೀವಿ ನಾವು. ಅಂದರೆ ನಮ್ಮ ಕಣ್ಣಿನ ನೇರಕ್ಕೆ, ಅಂದರೆ ಈ ಥರ ಸ್ಟ್ರೈಟಾಗಿ ನಾವು ಸನ್ನನ್ನು ನೋಡಬೇಕಾದ್ರೆ ಅದನ್ನು ಹಾರಿಜಾನ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ನಿಯರ್ ದ ಹಾರಿಜಾನ್, ದ ಲೈಟ್ ಫ್ರಮ್ ದ ಸನ್ ಟ್ರಾವೆಲ್ ಥ್ರೂ ದ ಥಿಕ್ಕರ್ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್. ದಟ್ ಮೀನ್ಸ್ ದ ಲಾಂಗ್, ನಾವು ಇದರಲ್ಲಿ ಓದಿದ್ವಿ ನಾವು ಯಾವುದರಲ್ಲಿ, ಟ್ವಿಂಕ್ಲಿಂಗ್ ಸ್ಟಾರಲ್ಲಿ, ಹಾರಿಜಾನಲ್ಲಿ ಮೋರ್ ಟ್ವಿಂಕಲ್ ಅಟ್ ಓವರ್ ಹೆಡ್ ಆಫ್ ದ ಸನ್ ಓವರ್ ಹೆಡ್. ಅಂದರೆ ನಮ್ಮ ತಲೆ ಮೇಲೆ ನೋಡಬೇಕಾದ್ರೆ ಸ್ಟಾರ್ಸ್ಗಳನ್ನು ಲೀಸ್ಟ್ ಟ್ವಿಂಕ್ಲಿಂಗ್ ಅಂತ ಓದಿದ್ವಿ. ಯಾಕೆ ಅಂತ ಅಂದರೆ ಸ್ಕ್ಯಾಟ್ರಿಂಗ್ ಜಾಸ್ತಿ ಆಗುತ್ತೆ ಎಲ್ಲಿ? ಓವರ್ ದ ಹಾರಿಜಾನಲ್ಲಿ, ಅಂದರೆ ನಮ್ಮ ಕಣ್ಣಿನ ನೇರಕ್ಕೆ. ಯಾಕೆ ಅಂತಂದರೆ ಅಲ್ಲಿ ಅಟ್ಮಾಸ್ಫಿಯರಿಕ್ ಡಿಸ್ಟೆನ್ಸ್, ಲೈಟ್ ಮೂವ್ ಆಗುವಂಥ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಓವರ್ ದ ಹಾರಿಜಾನ್ ಇಷ್ಟು ದೂರ ಬರಬೇಕು, ಅದೇ ಮೇಲೆ ಆದರೆ ಇಷ್ಟೇ ದೂರ. ಅರ್ಥ ಆಗ್ತಿದಲ್ವಾ? ನೋಡ್ರಿ, ಇಲ್ಲಾದರೆ ಇಷ್ಟು ದೂರ ಬರಬೇಕು, ಇಷ್ಟು ದೂರ. ಇದಾದರೆ ಇಷ್ಟೇ ದೂರ. ಯಾವ್ದು ಹತ್ರ ನೋಡ್ರಿ? ಇಷ್ಟೇ ದೂರ. ಅರ್ಥ ಆಗ್ತಿದೆಯಾ? ಇದು ಇಷ್ಟು ದೂರ,
ಇದು ಇಷ್ಟು ದೂರ ಡಿಸ್ಟೆನ್ಸ್ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ ನಿಮಗೆ. ದಿಸ್ ಇಸ್ ಓವರ್ ದ ಹಾರಿಝಾನ್. ಅಟ್ಮಾಸ್ಫಿಯರ್ ಲೈಟ್ ಲಾಂಗ್ ಡಿಸ್ಟೆನ್ಸಲ್ಲಿ ಮೂವ್ ಆಗುತ್ತೆ, ಹಾಗಾಗಿ ಜಾಸ್ತಿ ರಿಫ್ರಾಕ್ಷನ್ ಆಗುತ್ತೆ. ಜಾಸ್ತಿ ರಿಫ್ರಾಕ್ಷನ್ ಆದಾಗ ಏನಾಗುತ್ತೆ, ಓನ್ಲಿ ದ ರೆಡ್ ಲೈಟ್ ಲಾಂಗರ್ ವೇವ್ ಲೆಂತ್ ಯಾವುದಿರುತ್ತಲ್ಲ ಅದು ಡಿಸ್ಪರ್ಷನ್ ಆಗುತ್ತೆ, ಆವಾಗ ಸ್ಕ್ಯಾಟ್ರಿಂಗ್ ಆಗುತ್ತೆ. ಸ್ಕ್ಯಾಟ್ರಿಂಗ್ ಟೇಕ್ಸ್ ಪ್ಲೇಸ್ ಬೈ ರೆಡ್ ಕಲರ್ ವೆನ್ ಲೈಟ್ ಟ್ರಾವೆಲ್ ಫಾರ್ ದ ಲಾಂಗ್ ಡಿಸ್ಟೆನ್ಸ್. ಲೈಟ್ ಲಾಂಗ್ ಡಿಸ್ಟೆನ್ಸ್ಗೆ ಟ್ರಾವೆಲ್ ಮಾಡಬೇಕಾದ್ರೆ ಏನಾಗುತ್ತೆ, ಸ್ಕ್ಯಾಟ್ರಿಂಗ್ ಯಾವುದಾಗೋದು, ರೆಡ್ ಲೈಟ್, ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಲಾಂಗರ್ ವೇವ್ ಲೆಂತ್. ಅರ್ಥ ಆಗತ್ತಾ? ಶಾರ್ಟರ್ ವೇವ್ ಲೆಂತ್ ಮೇಲ್ಗಡೆ ಇದ್ದಾಗ, ಓವರ್ ದ ಹೆಡ್ ಇದ್ದಾಗ ಶಾರ್ಟರ್ ವೇವ್ ಲೆಂತ್ ಕಲರ್ ಯಾವುದಿರುತ್ತೆ, ಬ್ಲೂ ಕಲರ್, ಅದು ಡಿಸ್ಪರ್ಷನ್ ಆಗುತ್ತೆ, ಸ್ಕ್ಯಾಟ್ರಿಂಗ್ ಆಗುತ್ತೆ, ನಮಗೆ ಸ್ಕೈ ಬ್ಲೂ ಕಲರ್ ಕಾಣುತ್ತೆ. ಬಟ್ ಓವರ್ ದ ಹಾರಿಝಾನ್, ನಿಯರ್ ದ ಹಾರಿಝಾನ್, ಬ್ಲೂ ಲೈಟ್ ಆ್ಯಂಡ್ ದ ಶಾರ್ಟರ್ ವೇವ್ ಲೆಂತ್ ಆರ್ ಸ್ಕ್ಯಾಟರ್ಡ್ away by the particles of the air, and the red light of longer wavelength reaches our eye. ಅಂದರೆ ಸ್ಕ್ಯಾಟ್ರಿಂಗ್ ಆಗಿ ಸಿಕ್ಕಾಪಟ್ಟೆ ಸ್ಕ್ಯಾಟ್ರಿಂಗ್ ಆಗಿ ತುಂಬ ಹರ್ಡ್ಕೊಂಡು ಹೋಗ್ಬಿಟ್ರೆ ನಮಗೆ ಬ್ಲೂ ಕಲರ್ ಕಾಣೋದೇ ಇಲ್ಲ. ಅವಾಗ ಉಳ್ಕೊಳೋದು ಯಾವುದು, ಕೊನೆಗೆ ರೆಡ್ ಕಲರ್ ಮಾತ್ರ ಉಳ್ಕೊಳುತ್ತೆ. ಅರ್ಥ ಆಗತ್ತಾ? ಏನಪ್ಪ ಅಂತ ಅಂದರೆ, ಈಗ ಹಾಲಿಗೆ 1 ಡ್ರಾಪ್ ನೀರು ಹಾಕಿದರೆ ಹಾಲು ಕಾಣುತ್ತೆ ನಮಗೆ? ಹಾಲು ಕಾಣುತ್ತಾ, ನೀರು ಕಾಣುತ್ತೆ ನಮಗೆ? 1 ಡ್ರಾಪ್ ಹಾಕಿದರೆ ಕಾಣಲ್ಲ ಅಲ್ವಾ? ಅಂದರೆ ಸಿಕ್ಕಾಪಟ್ಟೆ ಡಿಸಾಲ್ವ್ ಆಗಿಬಿಡುತ್ತೆ. 2 ಡ್ರಾಪ್ಸ್ ಹಾಕಿದ್ರೂ ಒಂದು ಸ್ವಲ್ಪ ಜಾಸ್ತಿ ಆಗ್ತಿದ್ದಂಗೆ ಅದ್ರ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಹಾಗೇನೆ ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಏನು ಸ್ಕ್ಯಾಟ್ರಿಂಗ್ ಆಗುತ್ತೆ, ಬ್ಲೂ ಕಲರ್ ಶಾರ್ಟರ್ ವೇವ್ ಲೆಂತ್ ಇರೋದ್ರಿಂದ. ನಿಯರ್ ದ ಹಾರಿಝಾನ್ ಶಾರ್ಟರ್ ವೇವ್ ಲೆಂತ್, ಸಿಕ್ಕಾಪಟ್ಟೆ ದೂರದ ತನಕ ಲೈಟ್ ಟ್ರಾವೆಲ್ ಮಾಡಬೇಕಲ್ವಾ? ಓವರ್ ದ ಹಾರಿಝಾನ್ ದೂರ ಟ್ರಾವೆಲ್ ಮಾಡುತ್ತೆ. ಯಾವುದರಲ್ಲಿ? ಅಟ್ಮಾಸ್ಫಿಯರಲ್ಲಿ. ಲಾಂಗ್ ಡಿಸ್ಟೆನ್ಸ್ ಅಟ್ಮಾಸ್ಫಿಯರ್ ಆಗುತ್ತೆ ಅವಾಗ. ಹಾಗಾಗಿ ತುಂಬ ದೂರ ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲ ಬ್ಲೂ ಲೈಟು ಸ್ಕ್ಯಾಟ್ರಿಂಗ್ ಆಗಿ ಹೋಗ್ಬಿಟ್ಟಿರುತ್ತೆ. ಸ್ಕ್ಯಾಟ್ರಿಂಗ್ ಆಗಿ ಹೋಗ್ಬಿಟ್ಟಿರುತ್ತೆ. ಉಳ್ಕೊಳೋದು ಯಾವುದು, ಕೊನೆಗೆ ಲೀಸ್ಟ್ ಸ್ಕ್ಯಾಟ್ರಿಂಗ್ ಲೈಟ್ ಯಾವುದಿದೆಯಲ್ಲ ಅದು ಉಳ್ಕೊಳುತ್ತೆ, ದಟ್ ಈಸ್ ರೆಡ್ ಲೈಟ್. ಅದಕ್ಕೆ ನಮಗೆ ಈವ್ನಿಂಗ್ ಟೈಮಲ್ಲಿ ಮತ್ತು ಅಟ್ ದ ಮಾರ್ನಿಂಗ್ ಟೈಮ್ ಯು ಕ್ಯಾನ್ ಸಿ ದ ನಿಯರ್ ದ ಹಾರಿಝನ್, ಯು ಕ್ಯಾನ್ ಸಿ ದ ಸನ್ ಲುಕ್ಸ್ ರೆಡಿಶ್ ಆ್ಯಂಡ್ ಸ್ಕೈ ಲುಕ್ಸ್ ರೆಡಿಶ್. ಗೊತ್ತಾಗತ್ತಾ? ನೋಡ್ರಿ, ಇದರಲ್ಲಿ ಯೆಲ್ಲೋ ಕಲರ್ ಇರುತ್ತೆ, ಇಲ್ಲಿ ಯೆಲ್ಲೋ ಕಲರ್ ಇರುತ್ತೆ ಓವರ್ ದ ಹೆಡ್ ಸನ್. ಓವರ್ ದ ಹಾರಿಝಾನ್ ಬಂದಾಗ ರೆಡ್ ಕಲರ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಶಾರ್ಟರ್ ವೇವ್ ಲೆಂತ್ ಎಲ್ಲ ಸ್ಕ್ಯಾಟ್ರಿಂಗ್ ಜಾಸ್ತಿ ಆಗಿ ಅದು ಹೋಗ್ಬಿಡತ್ತೆ ಕಲರು, ಕೊನೆಗೆ ರೆಡ್ ಕಲರ್ ಮಾತ್ರ ಉಳ್ಕೊಳುತ್ತೆ. ಕಡಿಮೆ ಸ್ಕ್ಯಾಟ್ರಿಂಗ್ ಆಗೋ ಅಂಥದ್ದು ರೆಡ್ ಕಲರ್ ವಿಚ್ ಇಸ್ ಹ್ಯಾವಿಂಗ್ ಲಾಂಗರ್ ವೇವ್ ಲೆಂತ್. ಸೊ ಹಾಗಾಗಿ ನಮಗೆ ರೆಡ್ ಕಲರ್ ಕಾಣುತ್ತೆ. ಸೊ ದಿಸ್ ಈಸ್ ಹೌ sun appears reddish at the evening and the morning. So I hope you all understood. So dear students, I hope you all understood today's class and today's concepts and whole concepts of the eye and our colorful word. So if you are having any doubts regarding this lesson, you can ask me the doubts in the group. So this completes the lesson, and in the next class I will meet you with a new lesson. Thank you.